ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈಗ ದೌಡಾಯಿಸಿದ್ದಾರೆ. ಪೊಲೀಸ್ ಇಲಾಖೆ ಬಂದು ಪರಿಶೀಲನೆಯನ್ನ ಮಾಡುವಂತ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನ ಕುಂದನಹಳ್ಳಿ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಸ್ಫೋಟ ಇದು. ವ್ಯಕ್ತಿಯೊಬ್ಬ ತಂದಿದ್ದ ಬ್ಯಾಗ್ನಲ್ಲಿ ಸ್ಫೋಟವಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಮೊದಲ ಹಂತದಲ್ಲಿ. ಈಗ ಸ್ಥಳಕ್ಕೆ ಎಸಿಪಿ ರೀನಾ ಸುವರ್ಣ ಹಾಗೂ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ಸ್ಫೋಟದ ತೀವ್ರತೆಗೆ ರಾಮೇಶ್ವರಂ ಕೆಫೆ ಹಾನಿಯಾಗಿದೆ, 5 ಗಂಭೀರ ಗಾಯ ಆಗಿದೆ. ರಾಮೇಶ್ವರಂ ಕೆಫೆಯಲ್ಲಿ ನಿಗೂಢ ಸ್ಫೋಟಕ್ಕೆ ಅಲ್ಲಿರುವಂತಹ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತ ಕಾರ್ಯ ಕೂಡ ಆಗ್ತಾ ಇದೆ. ಬೆಂಗಳೂರಿನ ಕುಂದನಹಳ್ಳಿ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಸ್ಫೋಟ ಇದೆ. ವ್ಯಕ್ತಿಯೊಬ್ಬ ತಂದಿದ್ದ ಬ್ಯಾಗ್ನಲ್ಲಿ ಸ್ಫೋಟವಾಗಿದೆ ಅನ್ನುವಂಥ ಶಂಕೆ ಮೇಲ್ನೋಟಕ್ಕೆ ಈ ರೀತಿಯಾಗಿ ಗೊತ್ತಾಗ್ತಾ ಇದೆ. ವ್ಯಕ್ತಿಯೊಬ್ಬರು ಬ್ಯಾಗನ್ನು ತಂದಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸ್ಫೋಟ ಆಗಿರಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ತನಿಖೆ ಆಗಬೇಕಾಗತ್ತೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ. ಈಗ ಪೊಲೀಸ್ ಅಲ್ಲಿ ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿರುವಂಥದ್ದು. ಸ್ಥಳಕ್ಕೆ ಎಸಿಪಿ ರೀನಾ ಸುವರ್ಣ ಹಾಗೂ ಪೊಲೀಸರು ಭೇಟಿಯನ್ನು ಕೊಟ್ಟಿದೆ. ಅಲ್ಲಿ ಸ್ಫೋಟದ ತೀವ್ರತೆಗೆ ರಾಮೇಶ್ವರಂ ಕೆಫೆ ಹಾನಿಯಾಗಿರುವ ಕಾರಣದಿಂದಾಗಿ, ಅದರ ಪರಿಣಾಮದಿಂದಾಗಿ 5 ಗಾಯ ಆಗಿದೆ. ರಾಮೇಶ್ವರಂ ಕೆಫೆಯಲ್ಲಿ ನಿಗೂಢ ಸ್ಫೋಟಕ್ಕೆ ಅಲ್ಲಿರುವಂಥ ಸ್ಥಳೀಯರು, ಅಕ್ಕಪಕ್ಕದವರು ಬೆಚ್ಚಿ ಬಿದ್ದಿದ್ದಾರೆ. ಕುಂದನಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಈ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಈಗ ಭೇಟಿ ಕೊಟ್ಟಿರುವಂಥದ್ದು ಬಾಂಬ್ ಸ್ಕ್ವಾಡ್ ಜೊತೆಗೆ FSL ತಂಡ. ಕೆಫೆಯನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ತಾರೆ ಪೊಲೀಸ್ನವರು. ಈ ಒಂದು ಸ್ಫೋಟಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ, ಈ ಘಟನೆಯಿಂದಾಗಿ, ಈ ಸ್ಫೋಟದ ತೀವ್ರತೆಯಿಂದಾಗಿ 5-6 ಜನರಿಗೆ ಗಂಭೀರ ಗಾಯ ಆಗಿದೆ. ಅವರನ್ನ ಸ್ಥಳೀಯ ಹಾಸ್ಪಿಟಲ್ಗೆ ರವಾನೆ ಮಾಡಲಾಗಿದೆ, ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಈಗ ಕುಂದನಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಜೊತೆಗೆ FSL ತಂಡ ಭೇಟಿ ಕೊಟ್ಟಿರುವಂಥದ್ದು. ಕೆಫೆಯನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸ್ನವರು. ಇದ್ದಕ್ಕಿದ್ದ ಹಾಗೆ ಈ ಪರಿ ಇಂಥ ದೊಡ್ಡ ಮಟ್ಟದಲ್ಲಿ ಬೆಂಕಿ ಬೀಳೋದಕ್ಕೆ ಕಾರಣ ಏನು, ಸ್ಫೋಟ ಆಗೋದಕ್ಕೆ ಕಾರಣ ಏನು ಅಂತೇಳಿ ಇದುವರೆಗೂ ಕೂಡ ನಿಖರ ಕಾರಣ ಏನು ಅನ್ನೋದು ಕೂಡ ಗೊತ್ತಿಲ್ಲ. ಪರಿಶೀಲನೆಗೆ ಮುಂದಾಗಿದ್ದಾರೆ ಪೊಲೀಸ್ನವರು, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಮೊದಲ ನೋಟಕ್ಕೆ, ಅಂದರೆ ಮೊದಲ ಹಂತದಲ್ಲಿ ವ್ಯಕ್ತಿಯೊಬ್ಬ ತಂದಿದ್ದ ಬ್ಯಾಗ್ನಲ್ಲಿ ಈ ಸ್ಫೋಟ ಆಗಿರ್ಬೋದು ಅಂತ ಶಂಕೆ ಇದೆ. ಇನ್ನು ಸ್ಫೋಟದ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ದಯಾನಂದ ಭೇಟಿಯನ್ನು ಕೊಟ್ಟಿದ್ದಾರೆ. ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಕಮಿಷನರ್. ಸ್ಫೋಟ ನಡೆದ ರಾಮೇಶ್ವರಂ ಕೆಫೆಯಲ್ಲಿ ಕಮಿಷನರ್ ಅಲ್ಲಿ ಹೋಗಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಸ್ಥಳದಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. 5 ಗಂಭೀರ ಗಾಯ ಆಗಿದೆ. ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ಅವರನ್ನು ರವಾನೆ ಮಾಡಲಾಗಿದೆ, ಚಿಕಿತ್ಸೆ ನೀಡಲಾಗ್ತಾ ಇದೆ. ಈಗ ಆ ಸ್ಫೋಟದ ಸ್ಥಳಕ್ಕೆ ಪೊಲೀಸ್ ಆಯುಕ್ತ ದಯಾನಂದ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿರುವಂಥ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಜನ ಬೆಚ್ಚಿ ಬಿದ್ದಿದ್ದಾರೆ, ಭಯದ ವಾತಾವರಣ ನಿರ್ಮಾಣ ಆಗಿದೆ. ಮೇಲ್ನೋಟಕ್ಕೆ ಒಬ್ಬ ವ್ಯಕ್ತಿಯಿಂದ ಆಗಿರುವಂಥದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ತನಿಖೆ ಹೇಗಾಗ್ತಾ ಇದೆ ಈಗ ಸದ್ಯಕ್ಕೆ, ಯಾರೆಲ್ಲ ಅಲ್ಲಿ ಬಂದಿದ್ದಾರೆ? ಹೇಮಕುಮಾರ್, ಖಂಡಿತವಾಗಲು ಈಗಾಗಲೇ ಬೆಂಗಳೂರಿನ ಕುಂದನಹಳ್ಳಿ ಬಳಿ ಇರುವಂತಹ ಒಂದು ರಾಮೇಶ್ವರಂ ಕೆಫೆ ಏನಿದೆ, ಆ ಕೆಫೆಯಲ್ಲಿ ದೊಡ್ಡ ಮಟ್ಟದ ಸ್ಫೋಟ ಸಂಭವಿಸಿರುವಂತದ್ದು. ಮೊದಲನೇದಾಗಿ ಅಗ್ನಿಶಾಮಕ ಸಿಬ್ಬಂದಿ ಇಲ್ಲಿ ಸ್ಥಳಕ್ಕೆ ಬಂದು ಭೇಟಿ ನೀಡುವಂತಹ ಮೊದಲನೇದಾಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇತ್ತು. ಆದ್ರೆ ಸಿಲಿಂಡರ್ ಬ್ಲಾಸ್ಟ್ ಅಲ್ಲ, ಯಾರೋ ಯಾವ ಒಬ್ಬ ಆಗಂತಕ ಬಂದು ಇಂದು ಬ್ಯಾಗ್ ನಲ್ಲಿ ಏನೋ ಒಂದು ಸ್ಫೋಟಕವನ್ನ ತಂದು ಸ್ಫೋಟ ಮಾಡೋದಕ್ಕೂ ಕೂಡ ಕಾರಣವಾಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಸ್ಫೋಟವಾಗ್ತಾ ಇದ್ದಂತೆ ಅಕ್ಕಪಕ್ಕದ ಮನೆಯವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳದಲ್ಲಿ ಇದ್ದಂತಹ ಅನೇಕ ಮಂದಿ ಗಾಬರಿಯಾಗಿ ಮನೆಯಿಂದಲೂ ಕೂಡ ಹೊರಗಡೆ ಬಂದಿರುವಂತದ್ದು. ಅದರಲ್ಲೂ ಕೂಡ ಮೇನ್ ರೋಡ್ ನಲ್ಲಿ ಇರುವಂತಹ ರಾಮೇಶ್ವರಂ ಕೆಫೆ ಇದು. ಸದ್ಯಕ್ಕೆ 50ಕ್ಕೂ ಹೆಚ್ಚು ಜನ ಇಲ್ಲಿ ಟಿಫನ್ ಅನ್ನ ಮಾಡ್ತಾ ಇದ್ರು, ಊಟ ಮಾಡ್ತಾ ಇದ್ರು ಅನ್ನೋದು ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ ಮತ್ತು ಬ್ಲಾಸ್ಟ್ ಕೂಡ ಆಗಿದ್ದು ಏನೋ ಅನ್ನೋ ಒಂದು ಅನುಮಾನಗಳು ಕೂಡ ಪೊಲೀಸರಲ್ಲಿ ಇತ್ತು. ಹೀಗಾಗಿ ನಿಗೂಢ ವಸ್ತುವಿನಿಂದ ಸ್ಫೋಟ ಆಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಫುಲ್ ಟೆನ್ಷನ್ ಆಗಿರುವಂತದ್ದು. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಾಗಿರಬಹುದು, ವೈಟ್ಫೀಲ್ಡ್ ಡಿಸಿಪಿ ಶಿವಕುಮಾರ್, ಎಸಿಪಿ ರೀನಾ ಸುವರ್ಣ ಸೇರಿ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಈಗಾಗಲೇ ಆ ಸ್ಥಳದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಮುಖಾಮನ್ನು ಹೂಡಿರುವಂತದ್ದು. ಶ್ವಾನದಳ ಆಗಿರಬಹುದು, ಬೆರಳಚ್ಚು ತಜ್ಞರಾಗಿರ್ಬಹುದು, ಹಾಗೇನೆ ಬಾಂಬ್ ಸ್ಕ್ವಾಡ್ ಆಗಿರಬಹುದು, ಇನ್ನುಳಿದವರು ಕೂಡ ಅನೇಕ ಮಂದಿ
ಆಗಮಿಸಿ ಇಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಒಟ್ಟಾರೆ ಪ್ರಕರಣದಲ್ಲಿ ಯಾರ ಕೈವಾಡವಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಸಿಸಿಟಿವಿಗಳ ಪರಿಶೀಲನೆ ಆಗಿರ್ಬೋದು, ಸ್ಥಳ ಪರಿಶೀಲನೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಈಗ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಅನೇಕ ಅನುಮಾನಗಳು ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು. ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಆತಂಕ ಕೂಡ ಎದುರಾಗಿರುವಂತದ್ದು. ಯಾಕೆ ಈ ರೀತಿ ಆಯ್ತು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಸ್ಫೋಟದ ರಭಸಕ್ಕೆ 5 ಜನಕ್ಕೆ ಗಂಭೀರ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲು ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಸ್ಥಳೀಯರ ಸಹಾಯದಿಂದಾಗಿ ಈಗಾಗಲೇ ಆ ಸ್ಥಳದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು, ಕಮಿಷನರ್ ಅವರು ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಏನು ಈ ಸ್ಫೋಟಕವನ್ನು ಅಂತಂದ್ರೆ ಆ ದೃಶ್ಯಾವಳಿಗಳಲ್ಲಿ ಈಗಾಗಲೇ ನಾವು ಶ್ರೀಕರಣ ನ್ಯೂಸ್ ನಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿರೋದು. ಕಂಪನಿಗೆ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಸ್ಥಳದಲ್ಲಿ ಮುಖ ಮೂಡಿರುವಂತದ್ದು. ಇನ್ನು ಬಾಂಬ್ ಸ್ಕ್ವಾಡ್, ಶ್ವಾನದಳ ಕೆಲವೊಂದು ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡು ಇನ್ನು ಹೋಟೆಲ್ ನಲ್ಲಿ ಇರುವಂತಹ ಟೇಬಲ್ಗಳಾಗಿರ್ಬೋದು, ಇಂಚಿಂಚು ಮಾಹಿತಿಯನ್ನು ಒಂದು ಡಸ್ಟ್ ಬಿನ್ ನಲ್ಲೂ ಕೂಡ ಸ್ಫೋಟ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತಹ ತನಿಖೆಯಲ್ಲಿ. ಹೀಗಾಗಿ ಸ್ಫೋಟದ ರಭಸ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಹೊರಗಡೆ ಬಂದು ಏನೋ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿರುವಂತೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ತೀವ್ರ ತನಿಖೆಯಲ್ಲಿ, ಅಂತಂದ್ರೆ ಯಾರು ಆ ವ್ಯಕ್ತಿ ಬ್ಯಾಗ್ ನಲ್ಲಿ ಏನ್ ತಗೊಂಡ್ಬಂದಿದ್ದ, ಸುಧಾರಿತ ಸ್ಫೋಟಕದ ಮೂಲಕ ಈ ಒಂದು ಸ್ಫೋಟವನ್ನು ಮಾಡಲಾಗಿದೆ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ತೀವ್ರ ತಲೆ ಕೆಡಿಸಿಕೊಂಡು ಈಗ ತನಿಖೆಯ ಹಂತದಲ್ಲಿರುವಂತದ್ದು. ಅಕ್ಕಪಕ್ಕದ ಸಿಸಿಟಿವಿಗಳಾಗಿರ್ಬಹುದು, ಹೋಟೆಲ್ ಒಳಗಿರ ಸಿಸಿಟಿವಿ ಆಗಿರ್ಬೋದು, ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ ಮಾಲೀಕರನ್ನ ಮಾತನಾಡುವಂತ ಪ್ರಯತ್ನ ಆಗಿದೆಯಾ? ಅಂದ್ರೆ ಆ ಮಾಲೀಕರು ಏನ್ ಹೇಳ್ತಿದ್ದಾರೆ, ಅಲ್ಲಿರುವಂತಹ ಸ್ಥಳೀಯರು, ಅಂದ್ರೆ ಬೆಳಗ್ಗೆ ಯಾವ ರೀತಿ ಆಗಿತ್ತು, ಇದ್ದಕ್ಕಿದ್ದಾಗಿ ಬ್ಲಾಸ್ಟ್ ಆದ್ಮೇಲೆ ಏನಾದ್ರೂ ಅಲ್ಲಿ ಚೇಂಜಸ್ ಆಗಿದೆಯಾ, ಹೇಗೆ ಅಂತ ಹೇಳಿ? ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ಹೋಟೆಲ್ ಮಾಲೀಕರು ಕೂಡ ಈ ಒಂದು ಪ್ರಕರಣದಿಂದ ಈಗಾಗಲೇ ಗಾಬರಿ ಬಿದ್ದಿರುವಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇವರನ್ನ ಸಂಪರ್ಕಿಸುವಂತಹ ಕೆಲಸ ಮಾಡ್ತಾ ಇರುವಂತದ್ದು. ಇತ್ತೀಚೆಗೆ ತಾನೇ ಈ ಒಂದು ಹೋಟೆಲ್ ಕೂಡ ಓಪನ್ ಆಗಿದೆ. ಆದ್ರೆ ಯಾಕೆ ಈ ರೀತಿಯಾದಂತಹ ಘಟನೆ ಆಯ್ತು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆ ಹೋಟೆಲ್ ಸಿಬ್ಬಂದಿ ಆಗಿರಬಹುದು, ಹೋಟೆಲ್ ಮಾಲೀಕರಾಗಿರ್ಬೋದು, ಅವರು ಕೂಡ ದಿಗ್ಭ್ರಾಂತರಾಗಿದ್ದಾರೆ. ಸದ್ಯಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈ ಬಗ್ಗೆ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಸಡನ್ ಆಗಿ ಈ ಬಗ್ಗೆ ಏನ್ ಸ್ಫೋಟ ಆಯ್ತು, ಯಾರು ಈ ಸ್ಫೋಟದ ರೂವಾರಿ, ಯಾರು ಹಿಂದೆ ಯಾರಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸಬೇಕಾಗುತ್ತೆ. ಒಟ್ಟಾರೆ ಪ್ರಾಥಮಿಕ ತನಿಖೆಯಲ್ಲಿ ಕೆಲವೊಂದು ಅಂಶಗಳು ಹೊರಗಡೆ ಬಂದಿರುವಂತದ್ದು. ಸಿಲಿಂಡರ್ ಬ್ಲಾಸ್ಟ್ ಅಂತೂ ಅಲ್ಲ, ಏನೋ ಸುಧಾರಿತ ಸ್ಫೋಟಕವನ್ನ ಬಳಸಿ ಇಲ್ಲಿ ಸ್ಫೋಟ ಮಾಡಲಾಗಿದೆ ಅನ್ನೋದು ಅನುಮಾನ ಕೂಡ ಇರುವಂತದ್ದು. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಇಲ್ಲಿರುವಂತಹ ವಸ್ತುಗಳನ್ನ ಇಂಚಿಂಚು ಕೂಡ ಮಾಹಿತಿಯ ಪರಿಶೀಲನೆ ನಡೆಸಿ ಶ್ವಾನದಳ ಆಗಿರ್ಬೋದು, ಬೆರಳಚ್ಚು ತಜ್ಞರಾಗಿರ್ಬೋದು, FSL ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಆಗಮಿಸಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಯಾರ ಕೈವಾಡವಿದೆ, ಈ ಪ್ರಕರಣದಿಂದ ಯಾರಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇದರ ಹಿಂದೆ ಇನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ತುಂಬಾ ಸೀರಿಯಸ್ ಆಗಿ ಒಂದು ಪ್ರಕರಣವನ್ನು ತೆಗೆದುಕೊಂಡಿರುವಂತದ್ದು. ಇನ್ನು ಸ್ಥಳದಲ್ಲಿ ಮೇನ್ ರೋಡ್ ಆಗಿರೋದು, ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತದ್ದು. ಹೆಚ್ಚಿನ ಜನ ಇಲ್ಲಿ ಸೇರ್ಕೊಂಡು ನೋಡ್ತಾ ಇರುವಂತದ್ದು ಏನಾಯ್ತು ನಮ್ಮ ಏರಿಯಾದಲ್ಲಿ ಅನ್ನೋ ಒಂದು ಇದರಲ್ಲೂ ಕೂಡ ವೈದ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಈಗಾಗಲೇ ಕೆಲವೊಂದು ಸಿಸಿಟಿವಿ ಫೋಟೋಸ್ಗಳನ್ನು ಕೂಡ ಪರಿಶೀಲನೆ ನಡೆಸೋದಾಗಿರಬಹುದು, ಸ್ಥಳ ಪರಿಶೀಲನೆ ನಡೆಸೋದಾಗ ಹಿರಿಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಈ ತನಿಖೆ ಎಷ್ಟರ ಮಟ್ಟಿಗೆ ಹೋಗುತ್ತೆ, ಯಾರು ಇದರ ಹಿಂದೆ ಇದ್ದಾರೆ, ಬಾಂಬ್ ಸ್ಕ್ವಾಡ್, ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ತುಂಬಾ ತಲೆ ಕೆಡಿಸಿಕೊಂಡು ದೊಡ್ಡ ವಾಹನದ ಮುಖಾಂತರವಾಗಿ ಒಂದು 25 ಜನ ಬಾಂಬ್ ಸ್ಕ್ವಾಡ್ ಸಿಬ್ಬಂದಿ ಕೂಡ ಆಗಮಿಸಿರುವಂತದ್ದು. ಎಲ್ಲೋ ಒಂದು ಕಡೆ ಇನ್ನಷ್ಟು ಅನುಮಾನಗಳಿಗೆ ಎಡಮಾಡಿ ಕೊಡ್ತಾ ಇದೆ. ಏನು ಸ್ಫೋಟ ಆಗಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಹೇಮಕುಮಾರ್, ವಿಶ್ವನಾಥ್, ಇನ್ನು ಗಾಯಗೊಂಡಿರುವಂತಹ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಜೊತೆಗೆ ಅವರ ಹಿನ್ನೆಲೆ ಏನಾದ್ರೂ ಗೊತ್ತಾಗಿದೆಯಾ? ಸದ್ಯಕ್ಕೆ 5 ಮಂದಿ ಸಿಬ್ಬಂದಿ ಸೇರಿ ಇಲ್ಲಿರುವಂತಹ ಊಟಕ್ಕೆ ಬಂದಂತಹ ಟೋಟಲ್ ಆಗಿ 5 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೀಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಆಗಿರುವಂತದ್ದು. ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಹೆಚ್ಚಿನ ಒಂದು ಚಿಕಿತ್ಸೆಗೂ ಕೂಡ ಸ್ಪಂದನೆ ಚಿಕಿತ್ಸೆಯನ್ನು ಕೂಡ ನಡೆಸಬೇಕಾಗುತ್ತೆ. ಹೀಗಾಗಿ ಪೊಲೀಸರು ಕೂಡ ಈ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು. ವೈದ್ಯರು ಕೂಡ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಿಗ್ತಾ ಇಲ್ಲ. ಸದ್ಯಕ್ಕೆ ಅವರ ಸ್ಥಿತಿ ಚಿಂತಾಜನಕವಾಗಿರುವಂತದ್ದು. ಸ್ಫೋಟದ ರಭಸಕ್ಕೆ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಹೇಮಕುಮಾರ್, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಬೆಂಗಳೂರಿನ ಕುಂದನಹಳ್ಳಿ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಸ್ಫೋಟ ಇದೆ. ಆ ಸ್ಫೋಟದ ಪರಿಣಾಮದಿಂದಾಗಿ 5 ಜನರಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 5 ಜನರನ್ನು ಅಲ್ಲಿರುವಂಥ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ, ಚಿಕಿತ್ಸೆ ನೀಡಲಾಗ್ತಾ ಇದೆ. ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಈಗಾಗಲೇ ಅಲ್ಲಿ ಪೊಲೀಸ್ ತಂಡ ಈಗಾಗಲೇ ಆಗಮಿಸಿದೆ, ಪರಿಶೀಲನೆಗೆ ಮುಂದಾಗಿದೆ. ಬಟ್ ಮೇಲ್ನೋಟಕ್ಕೆ ವ್ಯಕ್ತಿಯೊಬ್ಬ ತಂದಿದ್ದ ಬ್ಯಾಗ್ನಲ್ಲಿ ಸ್ಫೋಟ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು. ಅಂದರೆ ಆ ರೀತಿಯ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಸ್ಥಳಕ್ಕೆ SCP ರೀನಾ ಸುವರ್ಣ ಜೊತೆಗೆ ಪೊಲೀಸರ ತಂಡ ಭೇಟಿ ಕೊಟ್ಟಿದೆ. ಇನ್ನು ಕಮಿಷನರ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಅಂದರೆ ಸ್ಫೋಟದ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ದಯಾನಂದ್ ಅವರು ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಅಲ್ಲಿರುವಂಥ ಅಧಿಕಾರಿಗಳಿಂದ
ಮಾಹಿತಿಯನ್ನು ಪಡಿತಾ ಇದ್ದಾರೆ. ಈ ಒಂದು ಘಟನೆ ಆಗೋದಕ್ಕೆ ಕಾರಣ ಏನು ಅಂತೇಳಿ, ಜೊತೆಗೆ ಈ ರಾಮೇಶ್ವರಂ ಕೆಫೆಯಲ್ಲಿರುವಂಥ ಮಾಲೀಕರನ್ನ ಸಂಪರ್ಕ ಮಾಡುವಂಥ ಕೆಲಸ ಕೂಡ ಆಗಬೇಕಾಗತ್ತೆ. ಆ ಕೆಲಸವೂ ಕೂಡ ನಡೀತಾ ಇದೆ. ಏನು ಎತ್ತ ಯಾಕಾಯಿತು ಅಂತೇಳಿ ಎಲ್ಲ ಆಯಾಮದ ಮುಖಾಂತರ ಪರಿಶೀಲನೆ ತನಿಖೆ ಆಗಬೇಕಾಗತ್ತೆ. ಸೊ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಒಂದು ಐಡಿಯನ್ನು ನೋಡ್ತಾ ಇದ್ರಲ್ಲ, ಆ ಫೋಟೋದಲ್ಲಿರುವಂಥ ಮಹಿಳೆ, ಗಾಯಗೊಂಡಿರುವಂಥ ಮಹಿಳೆ ಸದ್ಯಕ್ಕೆ ಆ ಸ್ಥಳಕ್ಕೆ ಅಂದರೆ ಆ ಒಂದು ಘಟನಾ ಸ್ಥಳದಲ್ಲಿ ಸಿಕ್ಕಿರುವಂಥ ID ಕಾರ್ಡ್ ಇದು. ಸೊ ಈ ಮಹಿಳೆ, ಗಾಯಗೊಂಡಿರುವಂಥ ಮಹಿಳೆ, ಸೊ ಈಗ ಸದ್ಯಕ್ಕೆ ಅವರನ್ನು ಚಿಕಿತ್ಸೆ ನೀಡಲಾಗ್ತಾ ಇದೆ. 5 ಜನರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೇಳ್ತಾ ಇದ್ರು. ಈಗ ಅದರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ. FSL ಟೀಮ್ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟಿರುವಂಥದ್ದು. ಸೊ ಘಟನಾ ಸ್ಥಳಕ್ಕೆ ಈಗ ಬಾಂಬ್ ಸ್ಕ್ವಾಡ್ ಜೊತೆಗೆ FSL ತಂಡ ಭೇಟಿ ಕೊಟ್ಟಿದೆ. ಸೊ ಕೆಫೆಯನ್ನು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ, ಪೊಲೀಸ್ ತಂಡ. ಸೊ ಬೆಂಗಳೂರಿನ ಈ ಕುಂದನಹಳ್ಳಿ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂಥ ಘಟನೆ ಇದು. ಇದ್ದಕ್ಕಿದ್ದಾಗೆ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅಂದರೆ, ಮೇಲ್ನೋಟಕ್ಕೆ ಸಿಲಿಂಡರ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸದ್ಯಕ್ಕೆ ಈಗ ಬರ್ತಾ ಇರುವಂಥ ಮಾಹಿತಿ ಏನು ಅಂತಂದರೆ, ವ್ಯಕ್ತಿಯೊಬ್ಬ ತಂದಿದ್ದ ಬ್ಯಾಗ್ನಿಂದ ಈ ಒಂದು ಘಟನೆ ಆಗಿರಬಹುದು ಅನ್ನೋದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ತನಿಖೆ ಮಾಡಬೇಕಾಗತ್ತೆ, ತನಿಖೆ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಈ ಕೆಫೆಯ ಮಾಲೀಕನನ್ನು ವಿಚಾರಣೆಗೆ ಕರೆತರಬೇಕಾಗತ್ತೆ. ಆತನನ್ನು ಸಂಪರ್ಕ ಮಾಡಿ ವಿಚಾರಣೆ ಮಾಡಾದ ನಂತರ ಏನು ಎತ್ತ ಅನ್ನೋದ್ರ ಮತ್ತಷ್ಟು ಮಾಹಿತಿ ಸಿಗಬಹುದು. ಈಗ ಸದ್ಯ ಈ ಘಟನೆಯಿಂದಾಗಿ 5 ಜನರಿಗೆ ಗಂಭೀರ ಗಾಯ ಆಗಿದೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ, ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದರಲ್ಲಿ 2 ಸ್ಥಿತಿ ಗಂಭೀರ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಈಗ ಸ್ಥಳಕ್ಕೆ ಪೊಲೀಸರ ತಂಡ ಭೇಟಿ ಕೊಟ್ಟಿರುವಂಥದ್ದು. ಸೊ ತನಿಖೆಗೆ ಮುಂದಾಗಿರುವಂಥದ್ದು. ಹೇಳ್ತಾರೆ, ಬಟ್ ಇದು ಸಿಲಿಂಡರ್ ಆಗಕ್ಕೆ ಚಾನ್ಸ್ ಇಲ್ಲ, ಬೇರೆ ಏನೋ ಸ್ಫೋಟ ಆಗಿರೋದು. ದಯವಿಟ್ಟು ಯಾರ ಇದಕ್ಕೆ ರೆಸ್ಪಾಂಡ್ ಮಾಡಿ. ಇಲ್ಲಿ ಒಂದೇ ಒಂದು ಪ್ರಿಕಾಷನರಿ ಮೆಷರ್ಸ್ ಏನೂ ಇಲ್ಲ. ಅಣ್ಣ ಇದು ಸಿಲಿಂಡರ್ ಅನ್ಸುತ್ತೆ ಅಣ್ಣ ನಿನಗೆ? ಸಿಲಿಂಡರ್ ಅಲ್ಲ, ಬೇರೆ ಏನೋ ಸ್ಫೋಟ ಆಗಿರೋದು. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಆ ಘಟನಾ ಸ್ಥಳಕ್ಕೆ ಈಗ ಪೊಲೀಸ್ ಟೀಮ್ ಹೋಗಿರೋದನ್ನು ಕೂಡ ನೀವು ನೋಡ್ತಾ ಇದ್ರಿ. ಸೊ ಪೊಲೀಸ್ನವರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ. ಬಟ್ ಈ ಘಟನೆ ಆಗೋದಕ್ಕೆ, ಈ ರೀತಿಯ ಸ್ಫೋಟಗೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ತನಿಖೆಯನ್ನು ಮಾಡೋದಕ್ಕೆ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಆ ಸ್ಥಳಕ್ಕೆ ACP ರೀನಾ ಸುವರ್ಣ ಹಾಗೂ ಪೊಲೀಸ್ ಟೀಮ್ ಭೇಟಿ ಕೊಟ್ಟು ಪರಿಶೀಲನೆಗೆ ಮುಂದಾಗಿರುವಂಥದ್ದು. ಸ್ಫೋಟದ ತೀವ್ರತೆಗೆ ರಾಮೇಶ್ವರಂ ಕೆಫೆ ಇದೆಯಲ್ಲ ಸಂಪೂರ್ಣವಾಗಿ ಹಾನಿಯಾಗಿದೆ. ಇದರಿಂದಾಗಿ, ಈ ಸ್ಫೋಟದಿಂದಾಗಿ 5 ಗಂಭೀರ ಗಾಯ ಆಗಿದೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. 5 ಜನರ ಪೈಕಿ 2 ಸ್ಥಿತಿ ಗಂಭೀರ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಬಟ್ ಈ ರೀತಿಯ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚಬೇಕಾಗತ್ತೆ, ತನಿಖೆ ಮಾಡಬೇಕಾಗತ್ತೆ. ಆ ಕೆಲಸವನ್ನು ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇದೆ. ಇನ್ನೊಂದು ಮಧ್ಯಭಾಗದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಒಂದು ID ಕಾರ್ಡ್ ಕೂಡ ಸಿಕ್ಕಿದೆ ಆ ಸ್ಥಳದಲ್ಲಿ. ಅಂದರೆ ಆ ಮಹಿಳೆಯ ID ಕಾರ್ಡನ್ನು ಕೂಡ ನೀವು ನೋಡ್ತಾ ಇದ್ರಿ. ಮಹಿಳೆ ಈಗ ಸದ್ಯಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಕಾರಣ ಏನು ಅಂತಂದರೆ, ಈ ತೀವ್ರತೆಯಿಂದಾಗಿ ಗಾಯಗೊಂಡಿದ್ದಾರೆ. ಸೊ ಇನ್ನು ಉಳಿದಿರುವಂಥ 4-5 ಜನರ ಹಿನ್ನೆಲೆ ಏನು ಅದೆಲ್ಲವೂ ಕೂಡ ಮಾಹಿತಿ ಪಡ್ಕೊಳ್ಬೇಕು, ಇನ್ನೂ ಕೂಡ ಮಾಹಿತಿ ಬರಬೇಕು. ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇದ್ರಿ, ಆ ಮಹಿಳೆಯ ಫೋಟೋ ಜೊತೆಗೆ ಅವರ ಹೆಸರನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಸೊ ಆ ಹೋಟೆಲ್ಗೆ ಬಂದಿರ್ತಾರೆ. ಸಹಜವಾಗಿ ಹೋಟೆಲ್ ಅಂದ ತಕ್ಷಣ ಬೇರೆ ಬೇರೆ ಭಾಗದಿಂದ ಜನ ಬಂದಿರ್ತಾರೆ. ಬಟ್ ಈಗ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದರು. ಸೊ ಈಗ ಹೋಟೆಲ್ಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಪಾಪ ಆಕೆಯ ID ಕಾರ್ಡ್ ಸಿಕ್ಕಿದೆ. ಸೊ ಈಕೆ ಅಂದರೆ ಈ ಮಹಿಳೆಗೆ ಗಾಯಗೊಂಡಿರುವಂಥ ಮಹಿಳೆ ಈಕೆ. ಸೊ ಈಗ 5 ಜನರ ಪೈಕಿ ಇವರು ಕೂಡ ಒಬ್ಬರು. ಈಗ ಸದ್ಯಕ್ಕೆ ಇಲ್ಲಿ ID ಕಾರ್ಡ್ ಸಿಕ್ಕಿದೆ. ಸೊ ಅವರ ಹಿನ್ನೆಲೆ ಏನು, ಮತ್ತು ಇವ್ರ ಜೊತೆ ಯಾರಾದ್ರು ಇದ್ರಾ ಅಥವಾ ಒಬ್ಬರೇ ಇದ್ರಾ, ಇವರ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ಅಥವಾ ಅದೆಲ್ಲವೂ ಕೂಡ ತನಿಖೆ ಆಗತ್ತೆ. ಸದ್ಯಕ್ಕೆ 5 ಜನರಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಸ್ಫೋಟದ ಪರಿಣಾಮದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಭಾಳ ಮುಖ್ಯವಾಗಿ ಪದೇ
ಬೆಂಗಳೂರು ಅಂತ ಬಂದಾಗ ಇಂಥ ಘಟನೆಗಳು ಆಗ್ತಾನೇ ಇವೆ. ಈ ಹಿಂದೆಯೂ ಕೂಡ ಇದ್ದಕ್ಕಿದ್ದಾಗೆ ಗೋದಾಮಿನಲ್ಲಿ ಬೆಂಕಿ ಬಿತ್ತು, ಆಮೇಲೆ ಪಟಾಕಿ ಗೋದಾಮಿನಲ್ಲೂ ಕೂಡ ಬೆಂಕಿ ಬಿದ್ದು ಕಾರ್ಮಿಕರು ಕೂಡ 7-8 ಕಾರ್ಮಿಕರು ಸತ್ತೋದ್ರು. ಸೊ ಈ ರೀತಿಯ ಘಟನೆಗಳು ಆಗ್ತಾನೇ ಇವೆ. ಸೊ ಹಾಗಾಗಿ ಯಾರ ನಿರ್ಲಕ್ಷ್ಯ, ಯಾಕೆ ಈ ನಿರ್ಲಕ್ಷ್ಯ ಅನ್ನೋದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ. ಪದೇ ಪದೇ ಈ ಘಟನೆಗಳು ಜಾಸ್ತಿ ಆಗ್ತಾನೆ ಇವೆ. ಪಾಪ ಅಮಾಯಕರು ಇದರಿಂದ ಬಲಿ ಆಗ್ತಾ ಇದ್ದಾರೆ. ನೋಡಿ, ಆ ಕೆಫೆ ಅಂತ ತಕ್ಷಣ ಸಹಜವಾಗಿ ಹೋಗಿರ್ತಾರೆ ಕಸ್ಟಮರ್ಸು. ಹೋಗುವಂಥ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. 5 ಜನ ಬೇರೆ ಬೇರೆ ಊರುಗಳಿಂದ ಬಂದಿರೋರು, ದುಡಿಯೋರು. ಸೊ ಅವರಿಗೆ ಈ ರೀತಿಯ ಸಮಸ್ಯೆ ಆಗಿದೆ. 5 ಗಂಭೀರ ಗಾಯ ಆಗಿದೆ. 2 ಸ್ಥಿತಿ ಚಿಂತಾಜನಕ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ತನಿಖೆಯನ್ನು ಮಾಡೋದಕ್ಕೆ ಈಗ ಪೊಲೀಸ್ ಇಲಾಖೆ ಕೂಡ ಅಲ್ಲಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ಇನ್ನು ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಜೊತೆಗೆ FSL ತಂಡ ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿರುವಂಥದ್ದು. ಸಿಲಿಂಡರ್ ಅಲ್ಲ, ಬೇರೆ ಏನೋ ಸ್ಫೋಟ ಆಗಿರೋದು. ಇನ್ನು ಕೆಫೆಯಲ್ಲಿ ಅನುಮಾನಾಸ್ಪದ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಈಗ ಭೇಟಿ ನೀಡಿದೆ BDTS ತಂಡ. ಘಟನಾ ಸ್ಥಳದಲ್ಲಿ ಬಿದ್ದಿರುವಂಥ ವಸ್ತುಗಳ ಪರಿಶೀಲನೆ ಆಗತ್ತೆ. ಯಾವ ವಸ್ತು ಸ್ಫೋಟವಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಸ್ಫೋಟದಲ್ಲಿ ಬಳಸಿರುವಂಥ ಐಟಮ್ಗಳೇನು, ಎಲ್ಲ ಆಯಾಮದ ಮುಖಾಂತರ ತನಿಖೆ ಆಗತ್ತೆ. ಸ್ಫೋಟ ತೀವ್ರತೆ ಎಷ್ಟು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಈಗ BDTS ತಂಡ ಭೇಟಿ ಕೊಟ್ಟಿರುವಂಥದ್ದು. ಸ್ಫೋಟ ತೀವ್ರತೆ ಎಷ್ಟು ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗುತ್ತೆ. ಬಾಂಬ್ ಸ್ಫೋಟದ ತನಿಖಾ ತಂಡ ಇದು. BDTS ಅಂದರೆ ಇದೊಂದು ಟೀಮ್ ಇರುತ್ತೆ, ಬಾಂಬ್ ಸ್ಫೋಟದ ತನಿಖಾ ತಂಡವಾಗಿ. ಸೊ ಹಾಗಾಗಿ ಆ ಸ್ಥಳಕ್ಕೆ ಈ ತಂಡ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದೆ. ಸೊ ಕೆಫೆಯಲ್ಲಿ ಅನುಮಾನಾಸ್ಪದವಾಗಿ ಸ್ಫೋಟಗೊಂಡಿರುವಂಥ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಘಟನಾ ಸ್ಥಳಕ್ಕೆ BDTS ತಂಡ ಭೇಟಿ ಕೊಟ್ಟಿದೆ. ಘಟನಾ ಸ್ಥಳದಲ್ಲಿ ಬಿದ್ದಿರುವಂಥ ವಸ್ತುಗಳ ಬಗ್ಗೆ ಪರಿಶೀಲನೆ ಆಗುತ್ತೆ. ಹಾಗಾಗಿ ಈ ತಂಡ ಅಲ್ಲಿ ಭೇಟಿ ಕೊಡಬೇಕಾಗತ್ತೆ, ಭೇಟಿ ಕೊಟ್ಟಿದೆ. ಯಾವ ವಸ್ತು ಸ್ಫೋಟವಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗತ್ತೆ. ಸ್ಫೋಟದಲ್ಲಿ ಬಳಸಿರುವಂಥ ಐಟಮ್ಗಳೇನು, ಅಂದರೆ ಸ್ಫೋಟ ಆಗಿರುವಂಥ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ಅನುಮಾನ ಬಂದರೆ ಅದರ ಬಗ್ಗೆ ಅದನ್ನು ತೆಗೆದುಕೊಂಡು ಹೋಗಿ ಅದನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಸೊ ಸ್ಫೋಟ ತೀವ್ರತೆ ಎಷ್ಟು ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗತ್ತೆ. ಬಾಂಬ್ ಸ್ಫೋಟದ ತನಿಖಾ ತಂಡ ಇದು, BDTS ಟೀಮ್. ಸೊ ಹಾಗಾಗಿ ಈ ಟೀಮ್ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದೆ. ಬಾಂಬ್ ಸ್ಕ್ವಾಡ್ ಕೂಡ ಅಲ್ಲಿ ಹೋಗಿದೆ. ಅದರ ಜೊತೆಗೆ ಈಗಾಗಲೇ ದಯಾನಂದ್ ಅವರು ಕೂಡ, ಆಯುಕ್ತರು ದಯಾನಂದರು ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟು ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಸೊ ಎಲ್ಲದರ ಬಗ್ಗೆ ಅಂದರೆ ಬೇರೆ ಬೇರೆ ಆಯಾಮದ ಮುಖಾಂತರ ಈಗ ಮೇಲ್ನೋಟಕ್ಕೆ ವ್ಯಕ್ತಿ ಬಂದಿರುವ ಕಾರಣ ಈ ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆ ಬ್ಯಾಗ್ನಿಂದಾಗಿ. ಸೊ ಆತ ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಆತ ಎಲ್ಲಾದರೂ ಎಸ್ಕೇಪ್ ಆದ್ನ, ಆತ ಯಾರು, ಆತನ ಬ್ಯಾಗ್ನಲ್ಲಿ ಏನಿತ್ತು. ಇದರ ಜೊತೆಗೆ ಈಗ ಮೇಲ್ನೋಟಕ್ಕೆ ಈ ಒಂದು ಸ್ಫೋಟಕಗೊಂಡಿರುವಂಥ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದಕ್ಕೆ ಏನು ಆ ರೀತಿಯ ಘಟನೆ ಆಗೋದಕ್ಕೆ ಹೇಗೆ ಸಾಧ್ಯನಾ ಅದು ಹೇಗಾಯಿತು, ಅಥವಾ ಯಾರು ನಿರ್ಲಕ್ಷ್ಯನ, ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕಾಗುತ್ತೆ. ತನಿಖೆ ಆಗೋದಕ್ಕೆ ಈಗ ಘಟನಾ ಸ್ಥಳಕ್ಕೆ ನೋಡಿ ಪೊಲೀಸ್ ಇಲಾಖೆ ಭೇಟಿ ಕೊಟ್ಟಿದ್ದಲ್ಲಿ ಬಾಂಬ್ ಸ್ಕ್ವಾಡ್ ಇದೆ. ಇನ್ನು BDTS ತಂಡ ಕೂಡ ಇಲ್ಲಿ ಭೇಟಿ ಕೊಟ್ಟಿರುವಂಥದ್ದು. ಈ ತಂಡ ಕೆಲಸ ಏನು ಮಾಡುತ್ತೆ ಅಂತಂದರೆ ಅಲ್ಲಿ ಯಾವೆಲ್ಲ ವಸ್ತು ಇರುತ್ತಲ್ಲ, ಅಂದರೆ ಸ್ಫೋಟ ಆಗಿರುವಂಥ ಸಂದರ್ಭದಲ್ಲಿ ಆ ವಸ್ತುಗಳನ್ನು ತೆಗೆದುಕೊಂಡು ಪರಿಶೀಲನೆ ಮಾಡುವಂಥ ಕೆಲಸ ಮಾಡುತ್ತೆ. ಸೊ ಸ್ಫೋಟದಲ್ಲಿ ಬಳಸಿರುವಂಥ ಐಟಮ್ಗಳೇನಾದರೂ ಸಿಕ್ಕಿದೆ ಆದಲ್ಲಿ ಗೊತ್ತಾಗ್ಬಿಡುತ್ತೆ. ಈ ಟೀಮ್ಗೆ ಏನಾದರೂ ಒಂದು ಸಂಶಯ ಇತ್ತು ಅಂತಂದರೆ ತಕ್ಷಣ ಅದನ್ನು ತೆಗೆದುಕೊಳ್ತಾರೆ, ಅದರಿಂದ ಪರಿಶೀಲನೆ ಆಗುತ್ತೆ. ಸೊ ಮೇಲ್ನೋಟಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ, ಬ್ಯಾಗ್ನಲ್ಲಿ ಏನೋ ತಂದಿದ್ದ. ಸೊ ಆ ಬ್ಯಾಗ್ನಿಂದಾಗಿ ಸ್ಫೋಟ ಆಯಿತು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ನೋಡಬೇಕು, ಬೇರೆ ಬೇರೆ ಆಯಾಮದ ಮುಖಾಂತರ ತನಿಖೆ ಆಗಬೇಕಾಗತ್ತೆ. ಹಾಗಾಗಿ ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಬೇಕಾಗತ್ತೆ. ಈ ಒಂದು ಘಟನೆಯಲ್ಲಿ ಪಾಪ 5 ಜನ ಅಮಾಯಕರು ಈಗ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ, ಚಿಕಿತ್ಸೆ ನೀಡಲಾಗ್ತಾ ಇದೆ. 5 ಜನರ ಪೈಕಿ 2 ಸ್ಥಿತಿ ಚಿಂತಾಜನಕ ಆಗಿದೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಅವರು ಕೂಡ ಹೇಳ್ತಾ ಇದ್ರು. ಸೊ ಕೆಫೆಯಲ್ಲಿ ಅನುಮಾನಾಸ್ಪದ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ BDTS ತಂಡ ಭೇಟಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಹೆಚ್ಚಿನ ಪರಿಶೀಲನೆ ಮಾಡಬೇಕಾಗತ್ತೆ. ಈಗಾಗಲೇ ಬೆಂಕಿ ನಂದಿಸುವಂಥ ಕಾರ್ಯ ಕೂಡ ಆಗಿದೆ, ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಈ ಕೆಳಗಡೆ ಬಿದ್ದಿರುವಂಥ ವಸ್ತುಗಳ ಬಗ್ಗೆ ಪರಿಶೀಲನೆ ಆಗುತ್ತೆ. ಏನಾದರೂ ಡೌಟ್ ಬಂತು ಅಂತಂದರೆ ಅದನ್ನು ಆ ತಂಡ ತೆಗೆದುಕೊಂಡು ಹೋಗಿ ಪರಿಶೀಲನೆ ಮಾಡುತ್ತೆ. ಸೊ ಹಾಗಾಗಿ ಆ ಸ್ಥಳಕ್ಕೆ ಈಗ ಈ ಟೀಮ್ ಭೇಟಿ ಕೊಟ್ಟಿರುವಂಥದ್ದು. ಘಟನಾ ಸ್ಥಳದಲ್ಲಿ ಬಿದ್ದಿರುವಂಥ ವಸ್ತುಗಳ ಪರಿಶೀಲನೆ ಆಗುತ್ತೆ. ಯಾವ ವಸ್ತು ಸ್ಫೋಟವಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾಗತ್ತೆ. ಏನಾದರೂ ಈ ಗ್ಯಾಸ್ ಸಿಲಿಂಡರ್ನಿಂದ ಆಯಿತಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ,
ಜೊತೆಗೆ ಈ ಕೆಫೆಯ ಮಾಲೀಕರು ಎಲ್ಲಿದ್ದಾನೆ ಏನು ಎತ್ತ ಅವ್ರನ್ನ ಕರೆಸಿ ತನಿಖೆ ಮಾಡಬೇಕಾಗತ್ತೆ. ಬಟ್ ಅಕ್ಕಪಕ್ಕದವರ ಮಾಹಿತಿಯನ್ನು ಕೂಡ ಪಡಿಬೇಕಾಗತ್ತೆ. ಆ ಸಂದರ್ಭದಲ್ಲಿ ಸ್ಫೋಟ ಆಗಿರುವಂಥ ಸಂದರ್ಭದಲ್ಲಿ ಯಾರಾದರೂ ಇದ್ರಾ, ಏನು ಎತ್ತ, ಆ ಟೈಮಲ್ಲಿ ಸ್ಫೋಟ ಆಗುವಂಥ ಟೈಮಲ್ಲಿ ಯಾರಾದರೂ ಓಡ್ ಹೋದ್ರಾ, ಸೊ ಈ ಎಲ್ಲ ಆಯಾಮದ ಮುಖಾಂತರ ತನಿಖೆ ಆಗತ್ತೆ. ಸೊ ಈಗ ಘಟನಾ ಸ್ಥಳಕ್ಕೆ BDTS ತಂಡ ಭೇಟಿ ಕೊಟ್ಟಿದೆ. ಸೊ ಹಾಗಾಗಿ ಎಲ್ಲ ಸ್ಫೋಟ ಆಗಿರುವಂಥ ಜಾಗದಲ್ಲಿ ಅಥವಾ ಆ ಸ್ಥಳದಲ್ಲಿ ಏನಾದರೂ ವಸ್ತುನೋ ಅಥವಾ ಏನಾದರೂ ಬಿತ್ತು ಅಂತಂದರೆ, ಡೌಟ್ ಬಂತು ಅಂತಂದರೆ, ಸಂಶಯ ಇತ್ತು ಅಂದರೆ ತಕ್ಷಣ ಅದನ್ನು ಪರಿಶೀಲನೆಗೆ ಒಳಪಡಿಸ್ತಾರೆ. ಸೊ ಹಾಗಾಗಿ ಈ ಟೀಮಲ್ಲಿ ಭೇಟಿಯನ್ನು ಕೊಟ್ಟಿರುವಂಥದ್ದು. ಬಾಂಬ್ ಸ್ಕ್ವಾಡ್ ಕೂಡ ಅಲ್ಲಿ ಭೇಟಿ ಇದೆ, ಇನ್ನು FSL ಟೀಮ್ ಕೂಡ ಅಲ್ಲಿ ಹೋಗಿದೆ. ಸೊ ಹಾಗಾಗಿ ಆದಷ್ಟು ಬೇಗ ಸಿಗ್ಬೋದು ಈ ಒಂದು ಘಟನೆಗೆ ಏನು ಕಾರಣ ಅನ್ನೋದು ತನಿಖೆ ಆದ ನಂತರ, ಅಂದರೆ FSL ವರದಿ ಬಂದಾದ ನಂತರ ಇದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗತ್ತೆ. ಸದ್ಯಕ್ಕೆ 5 ಜನರ ಸ್ಥಿತಿ ಚಿಂತಾಜನಕ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ಆ 5 ಜನರ ಹಿನ್ನೆಲೆ ಏನು ಅನ್ನೋದು ಮಾಹಿತಿ ಸಿಗಬೇಕು. ಒಬ್ಬರ ID ಕಾರ್ಡ್ ಕೂಡ ಪತ್ತೆ ಆಗಿದೆ, ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಪಾಪ ಕೆಫೆ ಅಂತ ಬಂದಾಗ ಹೋಗಿದ್ರು, ಅವರ ಫ್ರೆಂಡ್ಸ್ ಜೊತೆ ಹೋಗಿದ್ರೆ ಅಥವಾ ಒಬ್ಬರೇ ಹೋಗಿದ್ರೆ ಗೊತ್ತಿಲ್ಲ, ಅವರ ವಿಚಾರಣೆ ಕೂಡ ಮಾಡಬೇಕಾಗತ್ತೆ.